ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಹೈಸ್ಕೂಲ್ ಕ್ಲಾಸಸ್. ಎಲ್ಲರಿಗೂ ನಮ್ಮ ಈ ತರಗತಿಯ ಸ್ವಾಗತವನ್ನು ಕೋರುತ್ತಾ ನಾವು ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ ಅಂದ್ರೆ ಮೈಸೂರು ವಿಭಾಗದ ಪ್ರಮುಖವಾದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಒಂದು ಪ್ರಶ್ನೆ ಹಲವಾರು ಮಾಹಿತಿಯನ್ನು ತಿಳಿದುಕೊಳ್ತಾ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗೋಣ ಅಂತ ಹೇಳ್ತಾ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಒಡೆಯರ ಆಳ್ವಿಕೆಯ ಆರಂಭಿಕ ಕಾಲದಲ್ಲಿ ಅವರ ರಾಜಧಾನಿ ಯಾವುದಾಗಿತ್ತು ಎಂಬ ಪ್ರಶ್ನೆ ಇದೆ. ಅಂದ್ರೆ ಮೈಸೂರು ಒಡೆಯರ ಆಳ್ವಿಕೆಯ ಆರಂಭಿಕ ಕಾಲದಲ್ಲಿ ಅವರ ರಾಜಧಾನಿ ಯಾವುದಾಗಿತ್ತು? ಉತ್ತರವನ್ನ ನೋಡೋಕ್ಕಿಂತ ಮುಂಚಿತವಾಗಿ ನಿಮಗೆ ಉತ್ತರ ಗೊತ್ತಿದ್ದರೆ ಥಿಂಕ್ ಮಾಡಿ ಉತ್ತರವನ್ನ ಗೆಸ್ ಮಾಡಿ ಆಮೇಲೆ ಉತ್ತರವನ್ನು ನೋಡಿ ಅಂತ ಹೇಳ್ತಾ ಇದರ ಉತ್ತರವನ್ನು ನೋಡೋಣ. ಉತ್ತರ ಮೈಸೂರು. ಒಡೆಯರ ಆಳ್ವಿಕೆ ಕಾಲದಲ್ಲಿ ಅವರ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಮೈಸೂರಾಗಿತ್ತು. ಇದರ ಬಗ್ಗೆ ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದ್ರೆ ಕ್ರಿಸ್ತ ಶಕ 1399ರಲ್ಲಿ ಯದುರಾಯನಿಂದ ಈ ಮಣಿತನ ಏನಾಯ್ತು ಆರಂಭವಾಯಿತು. ಯದುರಾಯ ಮತ್ತು ಕೃಷ್ಣರಾಯ ಎಂಬ ಇಬ್ಬರು ಸಹೋದರರು ಏನ್ ಮಾಡಿದ್ರೆ ಅಂದ್ರೆ ದ್ವಾರಕೆಯಿಂದ ಮೈಸೂರಿಗೆ ಬಂದ್ರು. ಮೈಸೂರಿಗೆ ಬಂದು ಏನ್ ಮಾಡಿದ್ರೆ ಅಂದ್ರೆ ಈ ರಾಜವಂಶವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಮೈಸೂರು ವಿಭಾಗದಲ್ಲಿ ಯಾರ್ಯಾರು ಆಳ್ವಿಕೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಗಂಗರು ಆಳ್ವಿಕೆ ಮಾಡಿದ್ದಾರೆ, ಚೋಳರು ಆಳ್ವಿಕೆ ಮಾಡಿದ್ದಾರೆ, ಮತ್ತೆ ವಿಜಯನಗರ ಅರಸರು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಈ ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಗಂಗರ ರಾಜಧಾನಿ ಯಾವ್ದಾಗಿತ್ತು ಅಂತ ನೋಡೋದಾದ್ರೆ ತಲಕಾಡು ಇವರ ರಾಜಧಾನಿ ಆಗಿತ್ತು. ಯಾರ್ದು? ಗಂಗರದು. ಇವರಷ್ಟೇ ಅಲ್ಲದೆ ಈ ಮೈಸೂರು ಪ್ರದೇಶವನ್ನ ಕೆಲವು ವರ್ಷಗಳ ಕಾಲ ಏನ್ ಮಾಡಿದ್ರು ಈ ಹೈದರಾಲಿ ಕೂಡ ಆಳ್ವಿಕೆ ಮಾಡಿದ್ರು. ಈ ಹೈದರಾಲಿ ಮತ್ತೆ ಅವರ ಮಗನಾದಂತ ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ರು ಅಂದ್ರೆ ಈ ಮೈಸೂರು ಪ್ರದೇಶವನ್ನ ಆಳ್ವಿಕೆಯನ್ನ ಮಾಡಿದ್ದಾರೆ. ಯಾವಾಗ ಆಳ್ವಿಕೆ ಮಾಡಿದ್ದಾರೆ ಅಂದ್ರೆ 1761ರಿಂದ ಸುಮಾರು 1799ರವರೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಮೈಸೂರು ಪ್ರದೇಶವನ್ನ ಆಳ್ವಿಕೆಯನ್ನ ಮಾಡಿದ್ದಾರೆ ಈ ಟಿಪ್ಪು ಸುಲ್ತಾನ್ ಮತ್ತು ಅವರ ತಂದೆ ಹೈದರಾಲಿ. ಈ ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯ ಶಕ 1799ರಲ್ಲಿ ಬ್ರಿಟಿಷರ ಜೊತೆಗಿನ ಹೋರಾಟದಲ್ಲಿ ಪ್ರಾಣವನ್ನ ಕಳೆದುಕೊಂಡರು ಅಂತ ಇಲ್ಲಿ ನಾವು ನೋಡಬಹುದು. ಅಂದ್ರೆ 1799ರಲ್ಲಿ ನಡೆದಂತ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನ್ ಮಾಡಿದಂದ್ರೆ ಬ್ರಿಟಿಷರ ಜೊತೆ ಹೋರಾಟದಲ್ಲಿ ಈ ಟಿಪ್ಪು ಸುಲ್ತಾನ್ ಏನ್ ಮಾಡಿದ ಮರಣವನ್ನ ಅಪ್ಪಿದ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಮುಂದಿನ ಪ್ರಶ್ನೆ ನೋಡೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಸ್ವಲ್ಪ ಇಲ್ಲಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ಚಿಕ್ಕ ದೇವರಾಜ ಒಡೆಯರ ನಂತರ ಏನ್ ಮಾಡಿದ್ರು ಅಂದ್ರೆ ಸಿಂಹಾಸನಕ್ಕೆ ಅನೇಕ ಅರಸರು ಆಳ್ವಿಕೆಗೆ ಬರ್ತಾರೆ. ಆದ್ರೆ ಅವರೆಲ್ಲರೂ ದುರ್ಬಲ ಆಗಿದ್ದರಿಂದ ಏನಾಗ್ತಾರೆ ಅಂದ್ರೆ ಅವರ ಸಮಯದಲ್ಲಿ ಸೇನಾಧಿಪತಿ ಆದಂತ ಈ ಹೈದರಾಲಿ ಏನ್ ಮಾಡ್ತಾರೆ ಅಂದ್ರೆ ಮೈಸೂರು ಅನ್ನ ಪಡೆದುಕೊಂಡು ಮೈಸೂರನ್ನ ಆಳ್ವಿಕೆಯನ್ನ ನಡೆಸ್ತಾನೆ. ಅದೇ ರೀತಿಯಾಗಿ ಟಿಪ್ಪುವಿನ ಮರಣ ನಂತರ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಮತ್ತೆ ಮೈಸೂರನ್ನ ವಶಕ್ಕೆ ಪಡೆದುಕೊಂಡು ಮತ್ತೆ ಮರಳಿ ಏನ್ ಮಾಡ್ತಾರೆ ಅಂದ್ರೆ ಒಡೆಯರ ವಶಕ್ಕೆ ನೀಡ್ತಾರೆ. ಅಂದ್ರೆ 1831ರಲ್ಲಿ ಟಿಪ್ಪುವಿನ ಮರಣ ನಂತರ ಪಡೆದುಕೊಂಡಂತ ಮೈಸೂರು ಪ್ರಾಂತ್ಯವನ್ನ ಮತ್ತೆ ಮರಳಿ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಶಕ 1881ರಲ್ಲಿ ಮರಳಿ ಮತ್ತೆ ಒಡೆಯರ ವಶಕ್ಕೆ ನೀಡ್ತಾರೆ. ಸುಮಾರು 20ನೇ ಶತಮಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಅವರ ದಿವಾನರಾದಂತ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಅನೇಕ ಕಾರ್ಯವನ್ನ ಮಾಡಿದ್ದಾರೆ ಅಂತ ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಸಾಮಾನ್ಯ ಶಕ 1947ರಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮೈಸೂರು ಸಂಸ್ಥಾನ ಏನಾಯ್ತಂದ್ರೆ ಭಾರತದ ಗಣರಾಜ್ಯದಲ್ಲಿ ವಿಲೀನವಾಯಿತು ಎಂಬುದು ನಾವಿಲ್ಲಿ ನೋಡಬಹುದು. ಈ ಚಿತ್ರದಲ್ಲಿ ನೋಡಿರುವಂತೆ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇದ್ದಂತ ದಿವಾನರು, ಪ್ರಮುಖವಾದ ದಿವಾನರು ಯಾರಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ, ಹಾಲೇರಿ ಮಣಿತನದ ರಾಜಧಾನಿ ಯಾವುದು ಎಂಬುದು ಪ್ರಶ್ನೆ ಆಗಿದೆ. ಹಾಲೇರಿ ಮಣಿತನದ ರಾಜಧಾನಿ ಯಾವ್ದಂದ್ರೆ ಬಿದನೂರು. ಈ ಬಿದನೂರು ಏನು ಹಾಲೇರಿ ಮಣಿತನದ ರಾಜಧಾನಿ. ಈ ಮೈಸೂರು ವಿಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯ ಮನೆತನಗಳು ಏನ್ ಮಾಡ್ತಾರೆ ಆಳ್ವಿಕೆ ನಡೆಸಿದ್ದಾರೆ ಅಂತ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ
ಈ ಮೈಸೂರು ವಿಭಾಗದ ಕೊಡಗು ಪ್ರದೇಶದಲ್ಲಿ ಅನೇಕ ರಾಜ ಮನೆತನಗಳು ಆಳ್ವಿಕೆಯನ್ನ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾದ ಮನೆತನ ಯಾವುದಂದ್ರೆ ಹಾಲೇರಿ ಮನೆತನ ಸುಮಾರು 17ನೇ ಶತಮಾನದಲ್ಲಿ ಆಳ್ವಿಕೆಯನ್ನ ನಡೆಸಿತು. ಬಿದನೂರು ಇವರ ರಾಜಧಾನಿಯಾಗಿತ್ತು ಎಂಬುದು ನಾವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಅತ್ಯಂತ ಪ್ರಸಿದ್ಧವಾದಂತ ದೊರೆ. ಮತ್ತೆ ಕೊನೆಯ ದೊರೆ ಯಾರಂದ್ರೆ ಚಿಕ್ಕ ವೀರರಾಜ. ಇವನು ದುರ್ಬಲರಾಗಿದ್ದ. ಇದನ್ನ ಬಳಸಿಕೊಂಡಂತ ಬ್ರಿಟಿಷರು ಏನ್ ಮಾಡಿದ್ರೆ ಈ ಆಡಳಿತವನ್ನ ಮತ್ತೆ ಬ್ರಿಟಿಷರು ವಶಕ್ಕೆ ತೆಗೆದುಕೊಳ್ತಾರೆ. ಸ್ವಾತಂತ್ರ್ಯ ನಂತರ ಕೊಡಗು ಪ್ರತ್ಯೇಕ ರಾಜ್ಯವಾಗಿ ಹೊರಹೊಮ್ಮುತ್ತದೆ. ಆದ್ರೆ ಏನಾಗ್ತದಂದ್ರ ಸಾಮಾನ್ಯ ಶಕ 1956ರಲ್ಲಿ ಕರ್ನಾಟಕದಲ್ಲಿ ಮತ್ತೆ ವಿಲೀನಗೊಳ್ಳುತ್ತದೆ. ಕೆಳದಿ ಸಂಸ್ಥಾನ ಮತ್ತೊಂದು ಪ್ರಸಿದ್ಧವಾದ ರಾಜಮನೆತನ ನೋಡಬಹುದು. ಇಲ್ಲಿ ಉಳ್ಳಾಳದ ರಾಣಿ ಆದಂತ ಅಬ್ಬಕ್ಕ ದೇವಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ದಾರೆ ಎಂಬುದು ಇಲ್ಲಿ ಉಲ್ಲೇಖವಾಗಿದೆ ಎಂಬುದು ತಿಳಿದು ಬರುತ್ತದೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಕರ್ನಾಟಕದ ಕರಾವಳಿ ಪ್ರದೇಶವನ್ನ ಏನೆಂದು ಕರೆಯುತ್ತಾರೆ? ಕರ್ನಾಟಕದ ಕರಾವಳಿ ಪ್ರದೇಶವನ್ನ ಏನೆಂದು ಕರೆಯುತ್ತಾರೆ? ಮೊದಲೇ ಉತ್ತರವನ್ನ ಗೆಸ್ ಮಾಡಿದ ನಂತರ ಉತ್ತರವನ್ನ ಆಮೇಲೆ ನೋಡಿ ಅದರ ತಕ್ಕಂತೆ ಅದರ ಹೆಚ್ಚಿನ ಮಾಹಿತಿಯನ್ನ ನೋಡಿ ಅಂತ ಹೇಳ್ತಾ ಉತ್ತರವನ್ನು ನೋಡೋಣ. ಉತ್ತರ ಯಾವುದಂದ್ರೆ ತುಳುನಾಡು. ಕರ್ನಾಟಕದ ಕರಾವಳಿ ಪ್ರದೇಶವನ್ನ ಏನಂತ ಕರೀತಾರೆ ಅಂದ್ರೆ ತುಳುನಾಡು ಎಂದು ಕರೆಯಲಾಗುತ್ತದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಂತ ಈ ತುಳುನಾಡಲ್ಲಿ 7ರಿಂದ 14ನೇ ಶತಮಾನದಲ್ಲಿ ಈ ಅಳುಪ ಮನೆತನದ ಅರಸರು ಏನ್ ಮಾಡಿದ್ದಾರೆ ಅಂದ್ರೆ ಆಳ್ವಿಕೆಯನ್ನ ನಡೆಸಿದ್ದರು. ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಪ್ರದೇಶಗಳು ಏನಾಗಿದ್ದವು ಅಂದ್ರೆ ಈ ಅಳುಪರ ರಾಜಧಾನಿಗಳು ಆಗಿದ್ದವು. ಯಾವ್ಯಾವ ಅಂತ ನೋಡೋದಾದ್ರೆ ಈ ಉದ್ಯಾವರ, ಮಂಗಲಪುರ, ಹುಂಚ, ಬನವಾಸಿಗಳು ಏನಾಗಿದ್ದು ಅಂದ್ರೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಏನಾಗಿದ್ದು ಅಂದ್ರೆ ಅಳುಪರ ರಾಜಧಾನಿಗಳು ಆಗಿದ್ದವು. ಈ ತುಳುನಾಡಿನ ಅನೇಕ ಪಾಳೆಗಾರರು ಸಹ ಏನ್ ಮಾಡ್ತಾರೆ ಅಂದ್ರೆ ಆಳ್ವಿಕೆಯನ್ನ ನಡೆಸ್ತಾರೆ. ಅವರಲ್ಲಿ ಪ್ರಸಿದ್ಧರಾದವರು ಯಾರಂದ್ರೆ ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು, ಕಾರ್ಕಳದ ಭೈರವರಸರು, ಮತ್ತೆ ಕಾಸರಗೋಡಿನ ಕುಂಬಳೆ ಅರಸರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಸಿದ್ಧರಾದಂತ ಪಾಳೆಗಾರರಾಗಿದ್ದಾರೆ ಎಲ್ಲಿ ತುಳುನಾಡಿನಲ್ಲಿ. ಅದೇ ರೀತಿಯಾಗಿ ಕರ್ನಾಟಕ ಅಥವಾ ಕರಾವಳಿ ಪ್ರದೇಶವನ್ನ ಬ್ರಿಟಿಷರು ಏನಂತ ಕರಿತಾ ಇದ್ರು ಅಂದ್ರೆ ಕೆನರಾ ಎಂದು ಬ್ರಿಟಿಷರು ಕರಿತಾ ಇದ್ರು. ಈ ಪ್ರದೇಶವನ್ನ ಸಾಮಾನ್ಯ ಶಕ 1801ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಈ ಕರಾವಳಿಯನ್ನ ಸಾಮಾನ್ಯ ಶಕ 1860ರಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಂದು 2 ವಿಭಜನೆಯನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಶಕ 1797ರಲ್ಲಿ ಉಡುಪಿ ಜಿಲ್ಲೆಯನ್ನಾಗಿ ರಚನೆಯನ್ನ ಮಾಡ್ತಾರೆ. ಉಡುಪಿ ಜಿಲ್ಲೆ ಯಾವ ಜಿಲ್ಲೆಯಿಂದ ವಿಭಜನೆ ಆಯ್ತು ಅಂತ ಕ್ವಶನ್ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆ ರಚನೆ ಆಯಿತು. ಯಾವಾಗ? 1997ರಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಹೊಂದಿರುವಂತ ಜಿಲ್ಲೆಗಳು ಯಾವುವು? ಅತ್ಯಂತ ಸುಲಭವಾದ ಪ್ರಶ್ನೆ. ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕದ ಕರಾವಳಿ ಪ್ರದೇಶ ಹೊಂದಿರುವಂತ ಜಿಲ್ಲೆಗಳು. ಇದೀಗ ತಾನೇ ಚರ್ಚೆ ಮಾಡಿದ್ವಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ 2 ಜಿಲ್ಲೆಗಳನ್ನ ಬ್ರಿಟಿಷರೇ ಏನ್ ಮಾಡಿದ್ರು, ವಿಭಜನೆ ಮಾಡಿದ್ರು. ನಂತರ 1997ರಲ್ಲಿ ಉಡುಪಿ ಜಿಲ್ಲೆಯನ್ನಾಗಿ ದಕ್ಷಿಣ ಕನ್ನಡದಿಂದ ರಚನೆ ಆಯ್ತು ಅಂತ ನಾವು ಈಗಾಗಲೇ ನೋಡಿದ್ವಿ. ಉತ್ತರವನ್ನು ನೋಡೋಣ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಈ ವಿಭಾಗದಲ್ಲಿ ಹವಾಮಾನ ಏನಾಗಿತ್ತು ಅಂದ್ರೆ ಅತ್ಯಂತ ತೀವ್ರ ಚಳಿ ಮತ್ತು ಸಾಧಾರಣ ಉಷ್ಣ ಹವಾಮಾನದಿಂದ ಕಂಡು ಬರುತ್ತದೆ. ಮತ್ತೆ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಣ ಹವಾಮಾನದಿಂದ ಕೂಡಿದೆ ಅಂತ ಇಲ್ಲಿ ನಾವು ನೋಡಬಹುದು. ಈ ವಿಭಾಗದಲ್ಲಿ ಅಂದ್ರೆ ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದಂದ್ರೆ ಉಡುಪಿ ಜಿಲ್ಲೆ ಏನಾಗ್ತದೆ, ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆಯನ್ನ ಪಡೆಯುವ ಜಿಲ್ಲೆಯಾಗಿದೆ. ಅತಿ ಕಡಿಮೆ ಮಳೆ ಪಡೆಯುವ ಜಿಲ್ಲೆ ಯಾವುದಂದ್ರೆ ಅದು ಮಂಡ್ಯ ಜಿಲ್ಲೆ. ಇಲ್ಲಿ ವಿವಿಧ ರೀತಿಯ ಪ್ರಮಾಣದ ಮಳೆ, ಪರ್ವತಗಳು, ಅರಣ್ಯ ಮುಂತಾದ ವಿಭಿನ್ನತೆಯಿಂದ ಕೂಡಿರುವಂತಹ ಬೆಳೆಗಳು
ಬೆಳೆಗಳನ್ನ ಬೆಳೆಯಲಾಗುತ್ತದೆ. ಮತ್ತೆ ಕೃಷಿ ಬೆಳೆಗಳನ್ನ ಬೆಳೆಯುತ್ತಾರೆ ಅಂತ ನಾವು ನೋಡಬಹುದು. ಯಾವ್ಯಾವ ಬೆಳೆಗಳನ್ನ ಬೆಳೆಯುತ್ತಾರೆ ನೋಡೋದಾದ್ರೆ ರಾಗಿ ಆಗಿರ್ಬೋದು, ಭತ್ತ, ಉದ್ದು, ಹೆಸರು, ಹುರುಳಿಕಾಳು, ಜೋಳ ಮುಂತಾದವುಗಳನ್ನ ಇಲ್ಲಿ ಬೆಳೆಯುವುದನ್ನು ನಾವು ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ವಾಣಿಜ್ಯ ಬೆಳೆಗಳನ್ನು ಸಹ ಈ ಕರಾವಳಿ ಪ್ರದೇಶಗಳಲ್ಲಿ ಬೆಳೆಯುವುದನ್ನು ನಾವು ನೋಡಬಹುದು. ಯಾವಂದ್ರೆ ಕಾಫಿ, ಕಬ್ಬು, ತಂಬಾಕು, ಅಡಕೆ, ಏಲಕ್ಕಿ, ಕಿತ್ತಳೆ ಹಣ್ಣು, ಪೈನಾಪಲ್, ಗೋಡಂಬಿ ಮುಂತಾದವುಗಳನ್ನ ಈ ಕರಾವಳಿ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಭಾರತದಲ್ಲಿ ಕಾಫಿಯನ್ನ ಮೊದಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯಲಾಯಿತು ಎಂಬುದು ಇಲ್ಲಿ ನೋಡಬಹುದು. ಈ ವಿಭಾಗದಲ್ಲಿ ಅನೇಕ ಪ್ರದೇಶಗಳಲ್ಲಿ ವೀಳ್ಯದೆಲೆ ಬೆಳೆಯನ್ನ ಬೆಳೆಯಲಾಗುತ್ತದೆ ಎನ್ನುವುದು ಈ ಪ್ರದೇಶದಲ್ಲಿ ಒಂದು ಮಾಹಿತಿಯನ್ನ ನಾವು ತಿಳಿದುಕೊಳ್ಳಬಹುದು. ನೆಕ್ಸ್ಟ್ 5ನೇ ಪ್ರಶ್ನೆ, ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಅತ್ಯಂತ ಸರಳವಾದ ಪ್ರಶ್ನೆ ಕೂಡ ಅಂತ ಹೇಳಬಹುದು. ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಉತ್ತರವನ್ನು ನೋಡೋಣ. ಉತ್ತರ ಚಿಕ್ಕಮಗಳೂರು ಜಿಲ್ಲೆ. ಈ ಮುಳ್ಳಯ್ಯನಗಿರಿ ಶಿಖರವು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಆಗಿದೆ ಅಂತ ನಾವು ನೋಡಬಹುದು. ಸುಮಾರು 1930 ಮೀಟರ್ ಎತ್ತರವನ್ನ ಹೊಂದಿರುವಂತಹ ಈ ಮುಳ್ಳಯ್ಯನಗಿರಿ ಶಿಖರ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. ಮತ್ತೆ ಇದರ ಇನ್ನೊಂದು ಹೆಸರು ಏನನ್ನು ನೋಡೋದಾದ್ರೆ ಚಂದ್ರದ್ರೋಣ ಪರ್ವತ ಅಂತಲೂ ಈ ಮುಳ್ಳಯ್ಯನಗಿರಿ ಶಿಖರವನ್ನ ಇಲ್ಲಿ ಕರೆಯುತ್ತಾರೆ. ನಿಮಗೆ ಈ ತರಗತಿ ಇಷ್ಟವಾದರೆ ತರಗತಿಗೆ ಲೈಕ್ ಮಾಡಿ ಮತ್ತೆ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದರ ಕುರಿತಾಗಿ ಇನ್ನೊಂದು ಪ್ರಶ್ನೆ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಉತ್ತರವನ್ನ ಕಮೆಂಟ್ ಬಾಕ್ಸ್ಗಳ ಮೂಲಕ ಅಥವಾ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತೀನಿ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಆದ್ರೆ ನಿಮಗ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಈ ಪ್ರಶ್ನೆಗೆ ಎಲ್ಲರೂ ಯಾರ್ಯಾರು ವಿಡಿಯೋನ ನೋಡ್ತಾ ಇದ್ರಲ್ಲ ಈ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಒತ್ತುವುದರ ಮೂಲಕ ಹೆಚ್ಚಿನ ತರಗತಿಗಳನ್ನ ವೀಕ್ಷಣೆ ಮಾಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಂತ ಮುಂಚಿತವಾಗಿ ಈ ವಿಭಾಗದಲ್ಲಿ ಅನೇಕ ಬೆಟ್ಟಗಳು ಕಂಡು ಬರ್ತವೆ. ಆ ಬೆಟ್ಟಗಳು ಯಾವುವು ಅಂತ ನೋಡೋದಾದ್ರೆ ಇಲ್ಲಿ ಬೆಟ್ಟಗಳು ಮತ್ತೆ ಅವುಗಳ ಜಿಲ್ಲೆಗಳನ್ನು ನಾನು ಕೊಟ್ಟಿದ್ದೀನಿ, ಗಮನಿಸಬೇಕು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆಯಲ್ಲಿ, ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರ ಜಿಲ್ಲೆಯಲ್ಲಿ, ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು, ಕೆಮ್ಮಣಗುಂಡಿ ಚಿಕ್ಕಮಗಳೂರು, ಚಾಮುಂಡಿ ಬೆಟ್ಟ ಮೈಸೂರು ಜಿಲ್ಲೆ, ಸುಬ್ರಹ್ಮಣ್ಯ ಬೆಟ್ಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅಂದ್ರೆ ಮೈಸೂರು ವಿಭಾಗದಲ್ಲಿ ಕಂಡು ಬರುವಂತ ಎತ್ತರವಾದ ಬೆಟ್ಟಗಳು ಇವುಗಳು ಅಂತ ನಾವು ನೋಡಬಹುದು. ನೆಕ್ಸ್ಟ್ 6ನೇ ಪ್ರಶ್ನೆ, ಭಾರತ ದೇಶದಲ್ಲಿ ಪೆಲ್ಸೈಟ್ ಎಂಬ ಅದಿರು ಯಾವ ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತದೆ? ಅಂದ್ರೆ ಇಡೀ ಭಾರತದಲ್ಲಿ ಪೆಲ್ಸೈಟ್ ಎಂಬ ಅದಿರು ಒಂದೇ ಒಂದು ಜಿಲ್ಲೆಯಲ್ಲಿ ನಮಗೆ ಸಿಗತೈತೆ ಅಂತ ನಾವು ತಿಳ್ಕೊಳ್ಬಹುದು. ಅಂದ್ರೆ ಯಾವ ಜಿಲ್ಲೆಯಲ್ಲಿ ಸಿಗ್ತದೆ ಅಂತ ನೋಡೋದಾದ್ರೆ ಉತ್ತರ ಮೈಸೂರು ಜಿಲ್ಲೆಯಲ್ಲಿ ಈ ಪೆಲ್ಸೈಟ್ ಎಂಬ ಅದಿರು ಸಿಗ್ತದೆ. ಮೈಸೂರು ವಿಭಾಗ ಜಿಲ್ಲೆಗಳಲ್ಲಿ ದೊರೆಯುವಂತಹ ಮುಖ್ಯವಾದ ಖನಿಜಗಳು ಯಾವ್ಯಾವ ಅಂದ್ರೆ ಒಂದು ಬಾಕ್ಸೈಟ್, ಕ್ರೋಮೈಟ್, ಸುಣ್ಣದ ಕಲ್ಲು, ಗ್ರಾನೈಟ್, ಕ್ಯಾಲ್ಸೈಟ್, ಮ್ಯಾಂಗನೀಸ್. ಈ ಖನಿಜಗಳು ಏನ್ ಮಾಡ್ತಾವ ಅಂದ್ರೆ ಮೈಸೂರು ವಿಭಾಗದ ಅನೇಕ ಜಿಲ್ಲೆಗಳಲ್ಲಿ ದೊರೆತವೆ ಅಂತ ನಾವು ನೋಡಬಹುದು. ಭಾರತ ದೇಶದಲ್ಲಿ ಪೆಲ್ಸೈಟ್ ಎಂಬ ಅದಿರು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತದೆ ಎಂಬುದು ನಾವಿಲ್ಲಿ ತಿಳಿದುಕೊಳ್ಳಬಹುದು. ನೆಕ್ಸ್ಟ್ 7ನೇ ಪ್ರಶ್ನೆ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ
ಯಾವ ಬುಡಕಟ್ಟು ಸಮುದಾಯದವರು ಕಂಡು ಬರುತ್ತಾರೆ? ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಯಾವ ಬುಡಕಟ್ಟು ಸಮುದಾಯದವರು ಕಂಡು ಬರುತ್ತಾರೆ? ಉತ್ತರವನ್ನು ನೋಡೋಣ. ಉತ್ತರ ಜೇನು ಕುರುಬರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ಕಾಣಿಯನ್ ಎಂಬ ಬುಡಕಟ್ಟು ಸಮುದಾಯದವರು ಕಂಡು ಬರ್ತಾರೆ. ಈ ಮಲೆಕುಡಿಯರು, ಕೊಡವರು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಯಾವ ಯಾವ ಸಮುದಾಯದ ಕಂಡು ಬರ್ತಾರೆ ಅಂದ್ರೆ ಸೋಲಿಗರು ಮತ್ತು ಕೊರವರು ಕಂಡು ಬರ್ತಾರೆ. ಅದೇ ರೀತಿಯಾಗಿ ಎರವ ಮತ್ತು ಹಕ್ಕಿಪಿಕ್ಕಿ ಸಮುದಾಯದವರು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾರೆ ಅಂದ್ರೆ ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡು ಬರ್ತಾರೆ. ಹಲಸರು ಮತ್ತು ಮೇದರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಇದೇ ಜಿಲ್ಲೆಯಲ್ಲಿ ಕಂಡು ಬಂದರು ಅವರ ಸಂಖ್ಯೆ ಏನಾಯ್ತು ಅಂದ್ರೆ ಕಡಿಮೆ. ಅಂದ್ರೆ ಎರವರು ಮತ್ತು ಹಕ್ಕಿಪಿಕ್ಕಿ ಸಮುದಾಯದವರು ಕಂಡು ಬರುವಷ್ಟು ಜನ ಏನಿಲ್ಲ, ಈ ಹಲಸರು ಮತ್ತು ಮೇದರು ಈ ಜಿಲ್ಲೆಗಳಲ್ಲಿ ಕಂಡು ಬರುವುದಿಲ್ಲ. ನೆಕ್ಸ್ಟ್ 8ನೇ ಪ್ರಶ್ನೆ, ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಅತ್ಯಂತ ಸುಲಭವಾದ ಪ್ರಶ್ನೆ. ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಈಗಾಗಲೇ ಉತ್ತರವನ್ನು ನೀವು ಮನಸ್ಸಿನಲ್ಲಿ ಅನ್ಕೊಂಡಿರ್ತೀರಾ ಯಾವುದಂತ. ಉತ್ತರವನ್ನು ನೋಡೋಣ, ತಡಬೇಡ. ಉತ್ತರ ಯಾವುದಂದ್ರೆ ಹುಲಿ. ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ. ಕರ್ನಾಟಕ ರಾಜ್ಯದಲ್ಲಿ 5 ಹುಲಿ ಸಂರಕ್ಷಣಾ ಧಾಮಗಳಿವೆ ಅಂತ ನಾವಿಲ್ಲಿ ನೋಡಬಹುದು. ನಿಮ್ಮ ಪ್ರಶ್ನೆ ಆಗಿದೆ, ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಣಾ ಧಾಮಗಳಿವೆ? ಒಂದು ಕ್ವಶನ್. ಅವು 5 ಇದಾವೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಕೂಡ ಏನಾಗಿದಾವೆ ಅಂದ್ರೆ 5 ಇದಾವೆ. ಈ ಕರ್ನಾಟಕ ರಾಜ್ಯದಲ್ಲಿ 5 ಹುಲಿ ಸಂರಕ್ಷಣಾ ಧಾಮಗಳಿಗೆ ಅದಾವಂತ ನಮ್ಗೆ ಗೊತ್ತಿರ್ಬೋದು. ಅದರಲ್ಲಿ 3 ಏನಾದ್ರು ಈ ಮೈಸೂರು ವಿಭಾಗದಲ್ಲೇ ಕಂಡು ಬರ್ತಾವೆ. ಅವು ಮೈಸೂರು ವಿಭಾಗದಲ್ಲಿ ಕಂಡು ಬರುವಂತ 3 ಹುಲಿ ಸಂರಕ್ಷಣಾ ಧಾಮಗಳು ಯಾವಂತ ನೋಡೋದಾದ್ರೆ ಒಂದು ಬಂಡೀಪುರ, ನಾಗರಹೊಳೆ, ಭದ್ರಾ. ಈ 3 ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳು ಏನಾಗ್ತಾವ ಅಂದ್ರೆ ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ ಅಂತ ನೋಡೋದಾದ್ರೆ ಬಂಡೀಪುರ ಚಾಮರಾಜನಗರ ಜಿಲ್ಲೆಯಲ್ಲಿ, ನಾಗರಹೊಳೆ ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ, ಭದ್ರಾ ಏನಾಯ್ತಂದ್ರ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಈ 3 ಮೈಸೂರು ವಿಭಾಗದಲ್ಲಿ ಕಂಡು ಬರುವಂತ ಹುಲಿ ಸಂರಕ್ಷಣಾ ಧಾಮಗಳು. ನೆಕ್ಸ್ಟ್, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ವನ್ಯಮೃಗ ಧಾಮಗಳು ಕೂಡ ಕಂಡು ಬರ್ತವೆ. ಪಕ್ಷಿ ಸಂರಕ್ಷಣಾ ಧಾಮಗಳು ಈ ಮೈಸೂರು ವಿಭಾಗದಲ್ಲಿ ನಮಗೆ ಕಂಡು ಬರ್ತವೆ. ಹಾಗಾದ್ರೆ ಈ ಮೈಸೂರು ವಿಭಾಗದಲ್ಲಿ ನೋಡಿ, ಇಲ್ಲಿ ರಂಗನತಿಟ್ಟು ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ಕೊಕ್ಕರೆಬೆಳ್ಳೂರು ಮುಖ್ಯ ಪಕ್ಷಿಧಾಮಗಳು ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತವೆ. ಈ ಮೇಲುಕೋಟೆ ವನ್ಯಮೃಗಧಾಮ, ಕಾವೇರಿ ವನ್ಯಮೃಗಧಾಮ, ಮಲೈ ಮಹದೇಶ್ವರ ವನ್ಯಮೃಗಧಾಮ, ಪುಷ್ಪಗಿರಿ ವನ್ಯಮೃಗಧಾಮ ಮುಂತಾದವುಗಳು ಈ ಮೈಸೂರು ವಿಭಾಗದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದಂತಹ ವನ್ಯ ಮೃಗಧಾಮಗಳು ಆಗಿವೆ. ಈ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ರಾಜೀವ್ ಗಾಂಧಿ ಅಥವಾ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ ಅಂತ ನೋಡಬಹುದು. ನಿಮಗೆ ಪ್ರಶ್ನೆ ಆಗುತ್ತೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಚಾಮರಾಜನಗರ. ಮತ್ತೆ ಅದೇ ರೀತಿಯಾಗಿ ನಾಗರಹೊಳೆಗೆ ಇರುವಂತ ಅಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಇರುವಂತ ಇನ್ನೊಂದು ಹೆಸರು ಏನಂದ್ರೆ ಅದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಅದೇ ರೀತಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಇಲ್ಲಿ ಈ ವಿಭಾಗದಲ್ಲಿ ಕೆಲವೊಂದಿಷ್ಟು ಕಾರ್ಯಾಚರಣೆ ಮಾಡ್ತಾರೆ. ಅಂದ್ರೆ ಕಾಡಾನೆಗಳನ್ನ ಇಲ್ಲಿ ಪಳಗಿಸುವಂತ ಕಾರ್ಯಾಚರಣೆ. ಈ ದೊಡ್ಡ ದೊಡ್ಡ ಕಾಡಾನೆಗಳನ್ನ ಏನ್ ಪಳಗಿಸ್ತಾರಲ್ಲ ಆ ಪಳಗಿಸುವಂತ ಕಾರ್ಯಾಚರಣೆ ಮಾಡ್ತಾರೆ. ಅದಕ್ಕೆ ಇರುವಂತ ಹೆಸರು ಏನಂದ್ರೆ ಕೆಡ್ಡ. ಈ ಕೆಡ್ಡ ಎಂಬ ಕಾರ್ಯಾಚರಣೆ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಕಾಡಾನೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಪಳಗಿಸಲಾಗುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡೋಣ. ಈ 9ನೇ ಪ್ರಶ್ನೆಯನ್ನ ಚರ್ಚೆ ಮಾಡೋದ್ರಿಂದ ಮುಂಚಿತವಾಗಿ
ಇನ್ನೂ ಯಾರು ನಮ್ಮ ತರಗತಿಗೆ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ನಿಮ್ಗೆ ತರಗತಿಗಳು ಇಷ್ಟವಾದರೆ ಒಂದು ಲೈಕ್ ಮಾಡೋದರ ಮೂಲಕ ನಮಗೆ ಮಾಡಿದ್ರೆ ಇನ್ನಷ್ಟು ತರಗತಿಗಳನ್ನ ಮಾಡಕ್ಕೆ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ 9ನೇ ಪ್ರಶ್ನೆಯನ್ನ ನೋಡೋಣ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಯಾವ ಜಿಲ್ಲೆಯಲ್ಲಿ ಬೆಳೆಯುತ್ತಾರೆ? ಇದು ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಆಗಿದೆ. ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಯಾವ ಜಿಲ್ಲೆಯಲ್ಲಿ ಬೆಳೆಯುತ್ತಾರೆ? ಉತ್ತರ ಚಿಕ್ಕಮಗಳೂರು. ಕೃಷಿಯು ನಮ್ಮ ಜನರ ಜೀವದ್ರವ್ಯ. ಮೈಸೂರು ವಿಭಾಗದಲ್ಲಿ ಜಿಲ್ಲೆಗಳು ಅಪವಾದವಲ್ಲ. ಮೈಸೂರು ಜಿಲ್ಲೆಯು ರೇಷ್ಮೆ ಬೆಳೆಗೆ, ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಕಾಫಿ ತೋಟಗಳಿಗೆ, ಮಂಡ್ಯ ಜಿಲ್ಲೆ ಕಬ್ಬು ಬೆಳೆಗೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗಳು ಗೋಡಂಬಿ, ಮೆಣಸು, ಯಾಲಕ್ಕಿ, ರಬ್ಬರ್ ಬೆಳೆಗೆ ಏನಾಗ್ಯಾವಂದ್ರ ಪ್ರಸಿದ್ಧಿಯಾಗಿವೆ. ದೇಶದಲ್ಲಿ ಅತಿ ಹೆಚ್ಚಾಗಿ ಕಾಫಿಯನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಎಲ್ಲಿ ಸಿಗ್ತದೆ ಅಂದ್ರ ಅದು ನಮ್ಮ ಹೆಮ್ಮೆಯ ಕರ್ನಾಟಕದ ಜಿಲ್ಲೆ ಆದಂತ ಚಿಕ್ಕಮಗಳೂರು. ನೆಕ್ಸ್ಟ್ 10ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ನೃತ್ಯ ಯಾವುದು? ಕರ್ನಾಟಕ ರಾಜ್ಯದ ನೃತ್ಯ, ಡ್ಯಾನ್ಸ್ ಫಾರ್ಮ್ ಅಂತ ನಾವು ಕರಿತೀವಲ್ಲ, ನೃತ್ಯ ಯಾವುದು? ಉತ್ತರವನ್ನು ನೋಡೋಣ. ಕರ್ನಾಟಕ ರಾಜ್ಯದ ನೃತ್ಯ ಯಾವುದಂದ್ರೆ ಅದು ಬೇರೆ ಯಾವುದೂ ಅಲ್ಲ, ಯಕ್ಷಗಾನ. ಈ ವಿಭಾಗದಲ್ಲಿ ಅಂದ್ರೆ ಮೈಸೂರು ವಿಭಾಗದಲ್ಲಿ ಕಲೆ, ಸಾಹಿತ್ಯ, ನಾಟಕ, ನೃತ್ಯ ಮುಂತಾದ ಕಲೆಗಳಿಗೆ ಪ್ರಸಿದ್ಧವಾಗಿ ಅಂದ್ರೆ ಶ್ರೀಮಂತ ಆಗೈತಿ. ಈ ಮೈಸೂರು ನಗರವನ್ನ ಕಲೆಯ ತವರೂರು ಎಂದು ಹೇಳ್ತಾರೆ ಅಂತ ನಾವು ನೋಡಬಹುದು. ಕರಾವಳಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಯಕ್ಷಗಾನ ಬಯಲಾಟಕ್ಕೆ ಹೆಸರುವಾಸಿಯಾಗಿದೆ. ಯಕ್ಷಗಾನವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಗಳಿಸಿಕೊಂಡಿದೆ. ಕಂಸಾಳೆ ಕುಣಿತ, ಚೌಡಿಕಿ ಕಲೆ, ವೀರಗಾಸೆ ಕುಣಿತ, ಪಟ ಕುಣಿತ, ನಂದಿಕೋಲು ಮುಂತಾದವುಗಳು ಏನಾಗ್ಯಂದ್ರ ಜನಪದ ಕಲೆಗಳಾಗಿವೆ. ಕೊಡವರ ಹುತ್ರಿ ಹಬ್ಬ ಆಗಿರ್ಬೋದು, ಕರಾವಳಿ ಜಿಲ್ಲೆಯಲ್ಲಿನ ಭೂತಾರಾಧನೆ, ಕಂಬಳ ಮುಂತಾದವುಗಳು ಜನಪ್ರಿಯ ಆಚರಣೆಗಳನ್ನ ಇಲ್ಲಿ ಆಚರಣೆ ಮಾಡ್ತಾರೆ. ಕರ್ನಾಟಕ ರಾಜ್ಯದ ನೃತ್ಯ ಯಾವುದಂದ್ರೆ ಅದು ಯಕ್ಷಗಾನ. ನಿಮಗೊಂದು ಪ್ರಶ್ನೆ, ಕರ್ನಾಟಕ ರಾಜ್ಯದಂತೆ ಮತ್ತೊಂದು ಕೇರಳ ರಾಜ್ಯದಲ್ಲಿ ಇರುವಂತ ಕೇರಳ ರಾಜ್ಯದ ಡ್ಯಾನ್ಸ್ ಫಾರ್ಮ್ ಯಾವುದಂತ ನನಗೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಕೇರಳ ರಾಜ್ಯದ ನೃತ್ಯ ಅಸ್ಸಾಂನಲ್ಲಿ ಬಿಹು ಕಂಡು ಬರ್ತದೆ. ಆಂಧ್ರದಲ್ಲಿ ಕುಚಿಪುಡಿ, ಆಮೇಲೆ ಮಣಿಪುರದಲ್ಲಿ ಮಣಿಪುರಿ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶಾಸ್ತ್ರೀಯ ನೃತ್ಯಗಳು ಕಂಡು ಬರ್ತವೆ. ನಂಗೆ ಕೇರಳ ರಾಜ್ಯದ ನೃತ್ಯ ಯಾವುದಂತ ನಂಗೆ ಕಮೆಂಟ್ಗಳ ಮೂಲಕ ನೀವು ತಿಳಿಸಿ. ನೆಕ್ಸ್ಟ್, ಆರ್.ಕೆ. ಲಕ್ಷ್ಮಣ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಆರ್.ಕೆ. ಲಕ್ಷ್ಮಣ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಉತ್ತರವನ್ನು ನೋಡೋಣ. ಆರ್.ಕೆ. ಲಕ್ಷ್ಮಣ್ ಒಬ್ಬರು ಏನಂದ್ರೆ ವ್ಯಂಗ್ಯ ಚಿತ್ರಕಾರರು. ಇನ್ನ ಇದರ ರೀತಿಯಾಗಿ ಮತ್ತೆ ಯಾವ ವ್ಯಕ್ತಿಗಳು ಯಾವ ಕ್ಷೇತ್ರಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಆರ್.ಕೆ. ಶ್ರೀಕಂಠನ್ ಸಂಗೀತ ಕ್ಷೇತ್ರಕ್ಕೆ, ವೀಣೆ ಶೇಷಣ್ಣ ಸಂಗೀತ, ಪಿಟೀಲು ಚೌಡಯ್ಯ ಸಂಗೀತ, ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಸಂಗೀತ ಕ್ಷೇತ್ರ, ಕದ್ರಿ ಗೋಪಾಲನಾಥ ಸಂಗೀತ ಕ್ಷೇತ್ರ, ಆರ್.ಕೆ. ಲಕ್ಷ್ಮಣ್ ಅವರು ವ್ಯಂಗ್ಯ ಚಿತ್ರಕಾರ, ಮೊಹಮ್ಮದ್ ಪೀರ್ ಅವರು ರಂಗಭೂಮಿ ಕಲಾ, ಮತ್ತೆ ಕೆ ಹೆಬ್ಬಾರ್ ಚಿತ್ರಕಲೆ, ಬಿ.ವಿ. ಕಾರಂತ್ ಅವರು ರಂಗಭೂಮಿ ಚಲನಚಿತ್ರಕ್ಕೆ ಈ ಕ್ಷೇತ್ರಕ್ಕೆ ಪ್ರಸಿದ್ಧರಾಗಿದ್ದಾರೆ. ಈಗ ಆರ್.ಕೆ. ಲಕ್ಷ್ಮಣ್ ಅವರ ಪ್ರಶ್ನೆ ಕೇಳಿರ್ಬೋದು. ನೆಕ್ಸ್ಟ್ ಮೊಹಮ್ಮದ್ ಪೀರ್ ಅವರ ಬಗ್ಗೆ ಕೇಳಬಹುದು, ಕೆ ಹೆಬ್ಬಾರ್ ಅವರ ಬಗ್ಗೆ ಕೇಳಬಹುದು,
BV ಕಾರಂತರವರ ಬಗ್ಗೆ ಕೇಳಬಹುದು. ಈ ಲಿಸ್ಟ್ ಒಮ್ಮೆ ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಒಂದು ಪ್ರಶ್ನೆಗೆ ಹಲವಾರು ಮಾಹಿತಿಗಳನ್ನ ನೀವು ಇಲ್ಲಿ ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೈಸೂರು ವಿಶ್ವವಿದ್ಯಾಲಯ ಯಾವಾಗ ಆರಂಭವಾಯಿತು? ಮೈಸೂರು ವಿಶ್ವವಿದ್ಯಾಲಯ ಉತ್ತರವನ್ನು ನೋಡೋಣ. ಉತ್ತರ ಸಾಮಾನ್ಯ ಶಕ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು. ಮೈಸೂರು ಒಂದು ಪ್ರಮುಖವಾದಂತಹ ಶಿಕ್ಷಣ ಕೇಂದ್ರವಾಗಿದೆ. ಈ ವಿಭಾಗದಲ್ಲಿ ಸಾಕ್ಷರತೆಯ ಮಟ್ಟ ಉತ್ತಮವಾಗಿದೆ. ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಶಿಕ್ಷಣಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಹೆಚ್ಚಿನ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಈ ಶತಮಾನೋತ್ಸವ ಕಂಡಿರುವಂತಹ ಮೈಸೂರು ವಿಶ್ವವಿದ್ಯಾಲಯ ಸಾಮಾನ್ಯ ಶಕ 1916ರಲ್ಲಿ ಆರಂಭವಾಯಿತು ಅಂತ ನಾವಿಲ್ಲಿ ನೋಡಬಹುದು. ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಏನಾಗಿದೆ ಅಂದ್ರೆ ಈ ಮೈಸೂರು ವಿಭಾಗದಲ್ಲಿ ಕಂಡು ಬರ್ತವೆ. ಮತ್ತೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಕಂಡು ಬರ್ತದೆ. ಈ ವಿಭಾಗದಲ್ಲಿ ಅನೇಕ ಖಾಸಗಿ ವಿಶ್ವವಿದ್ಯಾಲಯಗಳು ಕೂಡ ಕಂಡು ಬರ್ತವೆ. ಮೈಸೂರು ನಗರದಲ್ಲಿ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಕಂಡು ಬರ್ತದೆ, ಅಂದ್ರೆ CFTRI, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಶಿಕ್ಷಣ ಕ್ಷೇತ್ರಕ್ಕೆ ಸುತ್ತೂರು ಮಠದ ಕೊಡುಗೆ ಅಪಾರವಾಗಿದೆ. ಈ ವಿಭಾಗದಲ್ಲಿ ಶಿಕ್ಷಣ, ಆರೋಗ್ಯ ಕ್ಷೇತ್ರಕ್ಕೆ ಧರ್ಮಸ್ಥಳ, ಮಣಿಪಾಲ ಸಂಸ್ಥೆಗಳು ಕೂಡ ಕೊಡುಗೆಗಳು ಅಪಾರವಾಗಿದೆ ಅಂತ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದ ಜೀವ ನದಿ ಎಂದು ಯಾವ ನದಿಯನ್ನ ಕರೆಯುತ್ತಾರೆ? ಕರ್ನಾಟಕ ರಾಜ್ಯದ ಜೀವ ನದಿ ಯಾವುದಂದ್ರೆ ಉತ್ತರ ಕಾವೇರಿ ನದಿ. ಕರ್ನಾಟಕ ರಾಜ್ಯದ ಜೀವ ನದಿ. ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬಲ್ಲಿ ಈ ಕಾವೇರಿ ನದಿಯ ಉಗಮ ಸ್ಥಾನ. ಈ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದಂದ್ರೆ ಇದು ಕಾವೇರಿ ನದಿ. ನಿಮಗೊಂದು ಪ್ರಶ್ನೆ ಏನಾಗುತ್ತಂದ್ರ, ಕರ್ನಾಟಕದ ಉದ್ದವಾದ ನದಿ ಬೇರೆ, ಕರ್ನಾಟಕದಲ್ಲಿ ಹರಿಯುವಂತ ಉದ್ದವಾದ ನದಿ ಬೇರೆ. ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಯಾವುದು? ಈ ಪ್ರಶ್ನೆಗೆ ಏನ್ ಮಾಡಿದ್ರೆ ಅಂದ್ರೆ ನಂಗೆ ಕಮೆಂಟ್ಗಳ ಮೂಲಕ ನೀವು ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಇವತ್ತಿಗೆ ಈ ಮೈಸೂರು ವಿಭಾಗದ ಪ್ರಮುಖವಾದ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡಿದ್ವಿ. ನೆಕ್ಸ್ಟ್ ಏನ್ ಮಾಡೋಣ, ಮುಂದಿನ ತರಗತಿಯಲ್ಲಿ ಮತ್ತೆ ಹೆಚ್ಚಿನ ರೀತಿಯ ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ, ತರಗತಿ ಇಷ್ಟವಾದ್ರೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಹೆಚ್ಚಿನ ತರಗತಿಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಒತ್ತುವುದರ ಮೂಲಕ ಹೆಚ್ಚಿನ ತರಗತಿಗಳ ಒಂದು ನೋಟಿಫಿಕೇಶನ್ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.